ಫ್ರೆಂಡ್ಸ್, ಇದರೊಳಗೆ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಇಂಪ್ರೂವ್ಮೆಂಟ್ ಯೂನಿಟ್ 18 ನೋಡೋಣ. ಟೂಲ್ಸ್ ಆಫ್ ಕ್ವಾಲಿಟಿ. ಓಕೆ, ಟೂಲ್ಸ್ ಆಫ್ ಕ್ವಾಲಿಟಿ ಬಂದು ಚೆಕ್ ಶೀಟ್ಸ್, ಪ್ಯಾರೆಟೋ ಚಾರ್ಟ್ಸ್, ಇಶಿಕಾವಾ ಡಯಾಗ್ರಾಮ್ಸ್, ಸ್ಟ್ರಾಟಿಫಿಕೇಷನ್, ಹಿಸ್ಟೋಗ್ರಾಮ್ಸ್, ಸ್ಕ್ಯಾಟರ್ ಪ್ಲಾಟ್ಸ್, ಕಂಟ್ರೋಲ್ ಚಾರ್ಟ್ಸ್. ಓಕೆ, ಸೊ ಎಷ್ಟಿದೆ ಇದರೊಳಗೆ? ಡಬಲ್ ಸಿ ಸ್ಕ್ವೇರ್ ಅನ್ಬೋದು, ಎಸ್ ಸ್ಕ್ವೇರ್ ಅನ್ನೋದು ಸ್ಕ್ಯಾಟರ್ ಪ್ಲಾಟ್ಸ್ ಆ್ಯಂಡ್ ಸ್ಟ್ರಾಟಿಫಿಕೇಷನ್, ಕಂಟ್ರೋಲ್ ಚಾರ್ಟ್ಸ್ ಆ್ಯಂಡ್ ಚೆಕ್ ಶೀಟ್ಸ್. ಓಕೆ, ದೆನ್ ಇಶಿಕಾವಾ, ದೆನ್ ಹಿಸ್ಟೋಗ್ರಾಮ್. ನೆಕ್ಸ್ಟ್ ಇನ್ ಒನ್ ಮೋರ್ ಪಿ. ಓಕೆ, ಸೊ ಏನಿದೆ ಇಲ್ಲಿ ಎಚ್ ಪಿ ಅಂತ ಹಾಕ್ಕೋಬೋದು ನಾವು. ಎಚ್ ಪಿ. ಓಕೆ, ಓಕೆ, ಜೆ ಸಿ ಸ್ಕ್ವೇರ್ ಎಸ್ ಸ್ಕ್ವೇರ್. ಓಕೆ, ನಾನು ಸುಮ್ಮನೆ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಟೂಲ್ಸ್ ಆಫ್ ಕ್ವಾಲಿಟಿ, ಸೊ ಹಿಸ್ಟೋಗ್ರಾಮ್ ಇರ್ಬೋದು, ಪ್ಯಾರೆಟೋ ಚಾರ್ಟ್ಸ್ ಇರ್ಬೋದು. ಓಕೆ, ದೆನ್ ಕಂಟ್ರೋಲ್ ಚಾರ್ಟ್ಸ್, ಚೆಕ್ ಶೀಟ್ಸ್, ಸ್ಟ್ರಾಟಿಫಿಕೇಷನ್, ಸ್ಕ್ಯಾಟರ್ ಪ್ಲಾಟ್ಸ್, ದೆನ್ ಇಶಿಕಾವಾ ಡಯಾಗ್ರಾಮ್ಸ್. ಓಕೆ, ಇಶಿಕಾವಾ ಡಯಾಗ್ರಾಮ್ಸ್. These are all tools of the quality. Then check sheet ಅಂತ ಹೇಳಿದ್ರೆ ಎಟ್ ದ ಸೋರ್ಸ್ ನಾವೇನಾದ್ರು ಏನು ಮಾಡ್ಕೋತೀವಿ, ಲೊಕೇಶನಲ್ಲಿ ಡೇಟಾವನ್ನು ಜನ್ರೇಟ್ ಮಾಡ್ತೀವಿ, ಅದನ್ನು ಚೆಕ್ ಶೀಟ್ ಅಂತ ಹೇಳ್ತೀವಿ. ಓಕೆ, ಚೆಕ್ ಶೀಟ್ ಈಸ್ ಅ ಫಾರ್ಮ್ ಯೂಸ್ ಟು ಕಲೆಕ್ಟ್ ಡೇಟಾ ಇನ್ ರಿಯಲ್ ಟೈಮ್ ಎಟ್ ದ ಲೊಕೇಶನ್ ವೇರ್ ದ ಡೇಟಾ ಇಸ್ ಜನರೇಟೆಡ್. ಇಫ್ ಇಟ್ ಈಸ್ ಕ್ವಾಂಟಿಟೇಟಿವ್, ಟ್ಯಾಲಿ ಶೀಟ್ ಅಂತಲೂ ಕೂಡ ಹೇಳ್ತೀವಿ ಇದನ್ನು. ಓಕೆ, ಯೂಸಸ್ ಆಫ್ ಚೆಕ್ ಶೀಟ್ ಅಂತ ಕೇಳಿದ್ರೆ to check the shape of the probability distribution of a process, to quantify defects by type, defects by location, defect by cause. Okay, keep track of the competition of steps in a multi-step procedure, to assess the shape of the process probability distribution. ಓಕೆ, ಸೊ ನಾವು ಚೆಕ್ ಶೀಟ್ ಏನೇನಕ್ಕೆ ಯೂಸ್ ಮಾಡ್ತೀವಿ? ಡಿಫೆಕ್ಟ್ಸನ್ನು ಮೇಜರ್ಲಿ ಫೈಂಡ್ ಮಾಡೋಕ್ಕೆ. ದಟ್ ಈಸ್ ಯಾವ ಟೈಪ್ ಆಫ್ ದ ಡಿಫೆಕ್ಟ್, ಯಾವ ಟೈಪ್ ಇದೆ, ಯಾವ ಲೊಕೇಶನಲ್ಲಿ ಆಗಿದೆ, ಯಾವ್ಯಾವ ಥರ ಕಾಸಸ್ ಆಗಿದೆ, ಯಾವ ಥರ ಕಾಸಿಂದ ಡಿಫೆಕ್ಟ್ ಆಗಿದೆ, ಇವೆಲ್ಲ ಫೈಂಡ್ ಔಟ್ ಮಾಡೋಕ್ಕೆ ನಾವು ಚೆಕ್ ಶೀಟನ್ನು ಯೂಸ್ ಮಾಡಬೇಕಾಗತ್ತೆ. ದೆನ್ ಪ್ಯಾರೆಟೋ ಚಾರ್ಟ್. ಪ್ಯಾರೆಟೋ ಚಾರ್ಟ್ ಅಂತಂದರೆ ಈ ಚಾರ್ಟನ್ನು ನೋಡ್ಕೊಳ್ಳಿ. ರೈಟ್, ಇಲ್ಲಿ ಕಸ್ಟಮರ್ ಕಂಪ್ಲೇಂಟ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಕಸ್ಟಮರ್ ಕಂಪ್ಲೇಂಟ್ಸ್ ಇರುತ್ತೆ, ಅದು ನಿಮ್ಮ ಲೆಫ್ಟಿಂದ ರೈಟಿಗೆ ಹೋದಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಪ್ಯಾರೆಟೋ ಚಾರ್ಟ್ ಯೂಸ್ ಟು ಡಿಟರ್ಮಿನ್ ದ ಪ್ರಿಯಾರಿಟೀಸ್ ಫಾರ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆ್ಯಕ್ಟಿವಿಟೀಸ್. ನಾವು ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಯಾವುದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು, ಯಾವುದು ಜಾಸ್ತಿ ಕಸ್ಟಮರ್ ಕಂಪ್ಲೇಂಟ್ ಆಗಿದೆ, ಜಾಸ್ತಿ ಜನ ಕಸ್ಟಮರ್ಸ್ ಯಾವುದ್ರ ಬಗ್ಗೆ ಕಂಪ್ಲೇಂಟ್ಸ್ ಮಾಡಿದರೆ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಫಸ್ಟ್ ಟ್ರೈ ಮಾಡಬೇಕಾಗುತ್ತೆ. ಸೊ ಪ್ಯಾರೆಟೋ ಚಾರ್ಟಲ್ಲಿ ಯೂಸ್ ಟು ಡಿಟರ್ಮಿನ್ ಪ್ರಿಯಾರಿಟೀಸ್ for quality improvement activities. It is a bar chart that displays the relative frequency of problem in a process or operation. Relative frequency of problem ಅನ್ನು ಶೋ ಮಾಡುತ್ತೆ. Each bar represents the relative frequency. Okay, relative frequency of a problem, and the bars are arranged in decreasing order from left to right. Right, left to right ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರುವಂಥದ್ದು. ಸಮ್ಟೈಮ್ಸ್ ಅ ಕರ್ವ್ ಈಸ್ ಸೂಪರ್ ಇಂಪೋಸ್ ಟು ಇಂಡಿಕೇಟ್ ದ ಕ್ಯುಮ್ಯುಲೇಟಿವ್ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ ಫ್ರೀಕ್ವೆನ್ಸೀಸ್. ಒಂದು ಪ್ರಾಬ್ಲಮ್ ಫ್ರೀಕ್ವೆನ್ಸೀಸನ್ನು ಕ್ಯುಮ್ಯುಲೇಟಿವ್ ಆಗಿ ನೋಡಬೇಕಂದ್ರೂ ಕೂಡ ಒಂದು ಕರ್ವನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪಾರ್ಕಿಂಗ್ ಡಿಫಿಕಲ್ಟೀಸ್ ಎಷ್ಟು ಜನ ಹೇಳ್ತಾರೆ, ಆಮೇಲೆ ಸೇಲ್ಸ್ ರಿಪ್ರೆಸೆಂಟೇಟಿವ್ ರೂಡ್ ಆಗಿದ್ದರು, ಲೈಟಿಂಗ್ ಸರಿಯಾಗಿರಲಿಲ್ಲ, ಲೇಔಟ್ ಸರಿಯಾಗಿಲ್ಲ, ಅಂದರೆ ಪ್ರಾಡಕ್ಟ್ ಬೇಕಾದಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಸೈಜ್ ಲಿಮಿಟೆಡ್ ಆಗಿದೆ. ಸೊ ಇವೆಲ್ಲವೂ ಕೂಡ ಒಂದು ಕಸ್ಟಮರ್ ಕಂಪ್ಲೇಂಟ್. ಓಕೆ, ಇದು ಆ್ಯಕ್ಚುಲಿ ಒಂದು ಕ್ಲಾತ್ ಸೆಂಟ್ರದ್ದು ಇದೆ ಇದು. ಓಕೆ, ಸೊ ಫೇಡೆಡ್ ಕ್ಲಾತ್ ಇದೆ, ಸೈಜಸ್ ಲಿಮಿಟೆಡ್ ಇದೆ, ಇವೆಲ್ಲವೂ ಕೂಡ ಕಸ್ಟಮರ್ ಕಂಪ್ಲೇಂಟ್ ಆಗಿರುತ್ತೆ. ಇದನ್ನು ಪ್ಯಾರೆಟೋ ಚಾರ್ಟಲ್ಲಿ ಇದರಲ್ಲಿ ಫಸ್ಟ್ ನಾವು ಯಾವ ಡಿಫಿಕಲ್ಟಿನ ಫೈಂಡ್ ಮಾಡಬೇಕು, ಸಾಲ್ವ್ ಮಾಡಬೇಕು ಅನ್ನೋದನ್ನು ಪ್ಯಾರೆಟೋ ಚಾರ್ಟು ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ದೆನ್ ಅಗೇನ್ ಇನ್ನೊಂದು ಸ್ವಲ್ಪ ಇದೆ ಪ್ಯಾರೆಟೋ ಚಾರ್ಟ್ ಬಗ್ಗೆ. ಓಕೆ, ಇವೆಲ್ಲ ಫ್ರೆಂಡ್ಸ್ ಇದೇನಾಗಿದೆ ಅಂದರೆ ಪ್ಯಾರೆಟೋ ಚಾರ್ಟ್ ಬಗ್ಗೆ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ, ಬಟ್ ನಮ್ಮ ನೋಟ್ಸಲ್ಲಿ ಅಷ್ಟು ಡೀಪಾಗಿ ಇಷ್ಟು ಚೆನ್ನಾಗಿ ಕೊಟ್ಟಿಲ್ಲದೆ ಇರೋದ್ರಿಂದ ನಾನು ಹೊರಗಡೆಯಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ, ಆನ್ಲೈನ್ ಕಲೆಕ್ಟ್ ಮಾಡಿ, ನಾನು ಇಲ್ಲಿ ಅದರಲ್ಲಿ ಈಸಿಯಾಗಿ ರಿಮೆಂಬರ್ ಆಗುವಂಥ ಪಾಯಿಂಟ್ಸನ್ನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಸಮ್ಟೈಮ್ಸ್ ಯು ಮೇ ನಾಟ್ ಫೈಂಡ್ ದ ಸೇಮ್ ಪಾಯಿಂಟ್ಸ್ ಇನ್ ದ ಸ್ಟಡಿ ಮೆಟೀರಿಯಲ್ ಬಿಕಾಸ್ ಇಟ್ ಈಸ್ ಫ್ರಮ್ ಔಟ್ಸೈಡ್. ಬಟ್ ದಿಸ್ ಟಾಪಿಕನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ, ಪ್ಯಾರೆಟೋ ಚಾರ್ಟ್ ಬಗ್ಗೆ ಕೇಳಿದಾಗ ನಮಗೆ ಸ್ಟಡಿ ಮೆಟೀರಿಯಲಲ್ಲಿ ಅಷ್ಟು ಕ್ಲಿಯರಾಗಿ ಅರ್ಥ ಆಗದೇ ಇರೋದ್ರಿಂದ ನಾನು ಹೊರಗಡೆಯಿಂದ ಕಲೆಕ್ಟ್ ಮಾಡಿದ್ದೀನಿ. ಓಕೆ, ದಿಸ್ ಈಸ್ ಯುವರ್ ಚಾಯ್ಸ್. ನೀವು ಇದನ್ನು ಯೂಸ್ ಮಾಡ್ಬೋದು, ಇಲ್ಲ ನಿಮ್ಗೆ ಬೇರೆ ಯಾವ್ದಾದ್ರು ಡೆಫಿನೇಷನ್ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಓಕೆ,
So Pareto chart can be used to decide which subset of the problem should be solved first. Okay, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಚ್ ಪ್ರಾಬ್ಲಮ್ ಡಿಸರ್ವ್ ದ ಮೋಸ್ಟ್ ಅಟೆನ್ಷನ್. Pareto chart is to highlight the most important among the typically large set of factors. ತುಂಬ ಫ್ಯಾಕ್ಟರ್ಸ್ ಇರೋದ್ರಲ್ಲಿ ಫಸ್ಟ್ ಯಾವುದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಇನ್ ಕ್ವಾಲಿಟಿ ಕಂಟ್ರೋಲ್ ಇಟ್ ಆಫನ್ ಡಿಪಿಕ್ಟ್ಸ್ ದ ಮೋಸ್ಟ್ ಫ್ರೀಕ್ವೆಂಟ್. ಇದರಲ್ಲಿ ಇಂಪಾರ್ಟೆಂಟ್ ಏನು, ಪದೇ ಪದೇ ಆಗುವಂಥ ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫ್ರೀಕ್ವೆಂಟ್ ಕಾಸಸ್ ಆಫ್ ಡಿಫೆಕ್ಟ್ಸ್, ದ ಹೈಯೆಸ್ಟ್ occurring type of defect or the most frequent reasons for customer complaints and so on. Okay, then applications of Pareto chart ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಇಟ್ ಇಸ್ ಬೆಸ್ಟ್ ಫಾರ್ ದ ಬಲ್ಕ್ ಆಫ್ ಡೇಟಾ ತುಂಬ ಇದ್ದಾಗ ಇದು ಯೂಸ್ ಆಗುತ್ತೆ. ಫಾರ್ ದ ಅನಾಲಿಸಿಸ್ ಆಫ್ ದ revenue growth of the organization with respect to the time period, to choose for any specific data and work on it in a broad set of data available, to explain other people the set of data you have, analyze of population growth, then global problems, ದೆನ್ ಪಬ್ಲಿಕ್ ಕಂಪ್ಲೇಂಟ್ಸ್. ಇಷ್ಟರೊಳಗೆ ನಾವು ಪ್ಯಾರೆಟೋ ಚಾರ್ಟನ್ನು ಯೂಸ್ ಮಾಡ್ಬೋದು. ಪಬ್ಲಿಕ್ ಕಂಪ್ಲೇಂಟ್ಸ್ ಇದ್ದಾಗ, ಗ್ಲೋಬಲ್ ಪ್ರಾಬ್ಲಮ್ಸ್ ಇದ್ದಾಗ, ಪಾಪ್ಯುಲೇಷನ್ ಗ್ರೋತ್ ಬಗ್ಗೆ ಸ್ಟಡಿ ಮಾಡಬೇಕಾದಾಗ, ಓಕೆ, ಬೇರೆ ಪೀಪಲ್ಗೆ ನಾವು ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದಾಗ, ಅಥವಾ ಸ್ಪೆಸಿಫಿಕ್ ಡೇಟಾ ಇದ್ದು ಅದರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾಗ, ಅಥವಾ ರೆವಿನ್ಯೂ ಗ್ರೋತ್ ಬಗ್ಗೆ ಒಂದು ಆರ್ಗನೈಸೇಷನ್ದು ಟೈಮ್ ಪೀರಿಯಡಲ್ಲಿ ಎಷ್ಟು ರೆವಿನ್ಯೂ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡೋಕ್ಕಿರ್ಬೋದು, ಅಥವಾ ತುಂಬ ಡೇಟಾಗಳಿದ್ದಾಗ ಪ್ಯಾರೆಟೋ ಚಾರ್ಟನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದೆನ್ ಇಶಿಕಾವಾ ಡಯಾಗ್ರಾಮ್ ಅಥವಾ ಫಿಶ್ ಬೋನಿ ಡಯಾಗ್ರಾಮ್ ಅಂತ ಹೇಳ್ತೀವಿ. ಕಾಸ್ ಆ್ಯಂಡ್ ಇಫೆಕ್ಟ್ ಅಂತಲೂ ಕೂಡ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಒನ್. ಓಕೆ, ಇಶಿಕಾವಾ ಡಯಾಗ್ರಾಮ್, ಫಿಶ್ ಬೋನಿ ಡಯಾಗ್ರಾಮ್ ಅಥವಾ ಕಾಸ್ ಆ್ಯಂಡ್ ಇಫೆಕ್ಟ್. ಓಕೆ, ಇಲ್ಲಿ ಆಲ್ರೆಡಿ ಒಂದು ಮಾಡಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್, ಫೇಲ್ಯೂರ್ ಟು ಗ್ರ್ಯಾಜುಯೇಟ್, ತುಂಬ ಜನ ಫೇಲ್ಯೂರ್ ಆಗ್ತಿದ್ದಾರೆ. ಅದಕ್ಕೆ ರೀಸನ್ಸ್ ಏನು? ಸ್ಟೂಡೆಂಟ್ ತಮ್ಮದೇ ಆದ ರೀಸನ್ಸ್ ಕೊಡ್ತಾರೆ. ನಾಟ್ ಇನಫ್ ಟೈಮ್ ಇರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಮೋಟಿವೇಶನ್ ಇಲ್ಲದೆ ಇರೋದು, ಇವೆಲ್ಲವೂ ಫೇಲ್ ಆಗೋಕ್ಕೆ ರೀಸನ್ ಆಗುತ್ತೆ. ಅದೇ ಥರ ಒಂದು ಎನ್ವೈರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ಟೂ ಮಚ್ ಪ್ರೆಷರ್ ಫ್ರಮ್ ದ ವರ್ಕಿಂಗ್ ಪೀಪಲ್ ಎಕ್ಸಾಮ್ಸ್ ಕೊಡ್ತಾ ಇರ್ತಾರೆ. ಅವ್ರಿಗೆ ಪ್ರೆಷರ್ ವರ್ಕಿಂಗ್ ಇದ್ದಾಗ ಅವ್ರಿಗೆ ಎಕ್ಸಾಮ್ ಕೊಡೋಕ್ಕಾಗಲ್ಲ, ಅವ್ರ ಎಕ್ಸಾಮಲ್ಲಿ ಕರೆಕ್ಟಾಗಿ ಬರೆಯೋಕ್ಕಾಗದೇ ಇರ್ಬೋದು. ಲ್ಯಾಕ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ಇರ್ಬೋದು, ಫೈನಾನ್ಷಿಯಲ್ ಅಂದರೆ ಹಣ ಇಲ್ಲದೆ ಇರೋದ್ರಿಂದ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್, ಇವೆಲ್ಲವೂ ಕೂಡ ರೀಸನ್ ಫಾರ್ ಫೇಲ್ಯೂರ್ ಟು ಗ್ರ್ಯಾಜುಯೇಟ್. ಇದನ್ನೇ ನಾವು ಪಿಕ್ಚರೈಸ್ ನಾವೇನ್ತೀವಿ ಫಿಶ್ ಬೋನಿ ಡಯಾಗ್ರಾಮ್ ಅಥವಾ ಕಾಸ್ ಆ್ಯಂಡ್ ಇಫೆಕ್ಟ್. ದಿಸ್ ಆರ್ ದ ಕಾಸಸ್, ದಿಸ್ ಇಸ್ ದ ಇಫೆಕ್ಟ್. ಓಕೆ, ಕಾಸ್ ಆ್ಯಂಡ್ ಇಫೆಕ್ಟ್ ಡಯಾಗ್ರಾಮ್ ಅಂತ ಹೇಳ್ಬೋದು, ರೈಟ್. ಸೊ ಫಿಶ್ ಬೋನಿ ಡಯಾಗ್ರಾಮ್ ಡಿಸ್ಪ್ಲೇಸ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ಪರ್ಟಿಕ್ಯುಲರ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ ಔಟ್ಕಮ್ ಆರ್ ಪ್ರಾಬ್ಲಮ್ಸ್. ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು, ಔಟ್ಕಮನ್ನು ಇಟ್ಕೊಂಡು ಒಂದು ಡಯಾಗ್ರಾಮನ್ನು ಡಿಸ್ಪ್ಲೇ ಮಾಡ್ತೀವಿ. ದೆನ್ ಇಶಿಕಾವಾ ಡಯಾಗ್ರಾಮ್ ಇಸ್ ಟಿಪಿಕಲಿ ದ ರಿಸಲ್ಟ್ ಆಫ್ ಅ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್. ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಅಂದರೆ ಒಂದಿಷ್ಟು ಸ್ಟೂಡೆಂಟ್ಸನ್ನು ತೊಗೊಂಡು ಅವರಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇದೆ, ಅವ್ರು ಏನಕ್ಕೆ ಫೇಲ್ ಆಗ್ತಿದ್ದಾರೆ ಅಂತ ಅಲ್ಲಿ ಅವರೆಲ್ಲರಿಂದ ಇನ್ಫಾರ್ಮೇಷನ್ ತೆಗೆಯೋದನ್ನು ನಾವೇನಂತೀವಿ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಅಂತ ಹೇಳ್ತೀವಿ. ಮೆಂಬರ್ಸ್ ಆಫ್ ಅ ಗ್ರೂಪ್ ಆಫರ್ ಐಡಿಯಾಸ್ ಆನ್ ಹೌ ಟು ಇಂಪ್ರೂವ್ ದ ಪ್ರಾಡಕ್ಟ್ ಆರ್ ಪ್ರೊಸೆಸ್ ಆರ್ ಸರ್ವಿಸ್. ಮತ್ತು ಅಲ್ಲಿ ಏನು ಹೇಳ್ತೆ, ಮೆಂಬರ್ಸ್ ಏನು ಹೇಳ್ತಾರೆ, ಗ್ರೂಪ್ ಆಫರ್ಸ್ ಐಡಿಯಾಸ್, ಹೇಗೆ ಅದನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಐಡಿಯಾಸ್ ಮೇಲೂ ಕೂಡ ಫೋಕಸ್ ಮಾಡಲಾಗುತ್ತೆ. ದೆನ್ ಟ್ರಂಕ್ ಆಫ್ ದ ಡಯಾಗ್ರಾಮ್ ಸೇಸ್ ದ ಮೇನ್ ಗೋಲ್. ಓಕೆ, ಇಲ್ಲಿ ಏನಿರುತ್ತೆ, ಮೇನ್ ಗೋಲ್ ಏನಿದೆ, ಫೇಲ್ಯೂರ್ ಟು ಗ್ರ್ಯಾಜುಯೇಟ್ ಮೇನ್ ಗೋಲ್ ಇರುತ್ತೆ. ದೆನ್ ಬ್ರಾಂಚಸ್ಸಲ್ಲಿ ಏನಿರುತ್ತೆ, ಪ್ರೈಮರಿ ಫ್ಯಾಕ್ಟರ್ಸ್. ಪ್ರೈಮರಿ ಫ್ಯಾಕ್ಟರ್ ಏನಿದೆ, ಸ್ಟೂಡೆಂಟ್ ಮತ್ತು ಎನ್ವೈರ್ಮೆಂಟು ಪ್ರೈಮರಿ ಫ್ಯಾಕ್ಟರ್ ಆಯಿತು. ಸೆಕೆಂಡರಿ ಫ್ಯಾಕ್ಟರ್ಸ್ ಬಂದು ಸ್ಟೆಮ್ಸು. ದೀಸ್ ಆರ್ ದ ಸ್ಟೆಮ್ಸ್, ಪರ್ಸ್ನಲ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಆಮೇಲೆ ಮೋಟಿವೇಶನ್ನು, ಫೈನಾನ್ಷಿಯಲ್ ರಿಸೋರ್ಸ್, ಇವೆಲ್ಲ ಅದರದ್ದು ಸೆಕೆಂಡರಿ ಫ್ಯಾಕ್ಟರ್ಸ್ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ದ ಇಶಿಕಾವಾ ಡಯಾಗ್ರಾಮ್ ಆ್ಯಂಡ್ ಫಿಶ್ ಬೋನಿ ಡಯಾಗ್ರಾಮ್. ಓಕೆ, ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಫಿಶ್ ಬೋನಿ ಡಯಾಗ್ರಾಮನ್ನು ಅಂತಂದರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ, ಬಿಸ್ನೆಸ್ಸಲ್ಲಿ ಪ್ರಾಡಕ್ಟು ಸರ್ವಿಸು ಸರಿಯಾಗಿ ಸೆಲ್ ಆಗ್ತಾ ಇಲ್ಲ ಅಂತಂದರೆ ಏನೇನು ಪಾಸಿಬಲ್ ಕಾಸಸ್ ಇರ್ಬೋದು, ಅದನ್ನು ಹೇಗೆ ಇಂಪ್ರೂವ್ ಮಾಡಬೇಕಂತ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟಲ್ಲಿ ಇರ್ಬೋದು, ಕ್ವಾಲಿಟಿ ಇಂಪ್ರೂವ್ಮೆಂಟಲ್ಲಿ ಇರ್ಬೋದು. ಸೊ ರೆಡ್ಯೂಸ್ ದ ಡಿಫೆಕ್ಟ್ಸ್, ಐಡೆಂಟಿಫೈಂಗ್ ದ ರೂಟ್ ಕಾಸ್, ಇಂಪ್ಲಿಮೆಂಟಿಂಗ್ ದ ಚೇಂಜಸ್ ಇರ್ಬೋದು. ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಪಾಸಿಬಲ್ ಯೂಸಸ್ ಮತ್ತು ಹೌ ಟು ಡೆಲಿವರ್ ಅನ್ನೋದ್ರ ಬಗ್ಗೆ ನಾವು ಫಿಶ್ ಬೋನಿ ಡಯಾಗ್ರಾಮನ್ನು ಯೂಸ್ ಮಾಡ್ಬೋದು. ಓಕೆ, ದೆನ್ ಸ್ಟ್ರಾಟಿಫಿಕೇಷನ್ ಅಂತ ಬಂದಾಗ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೊಸೆಸ್ ಅಂತ ಹೇಳ್ಬೋದು. ಸ್ಟ್ರಾಟಿಫಿಕೇಷನಲ್ಲಿ ತುಂಬ ದೊಡ್ಡದಾದ ತುಂಬ ನಮ್ಮ ಹತ್ರ ಡೇಟಾ ಇರುತ್ತೆ. ಅದನ್ನು ಕ್ಯಾಟಗರಿ ವೈಸ್ ಅಥವಾ ಕರೆಕ್ಟ್ ಸೇಮ್ ಇರುವಂಥ ಡೇಟಾಸನ್ನು ಒಂದು ಕಡೆ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಸ್ಟಡಿ ಮಾಡೋದನ್ನು ನಾವು ಸ್ಟ್ರಾಟಿಫಿಕೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಐರನ್ದು ರಿಲೇಟೆಡ್ ಒಂದಿದೆ. ಓಕೆ, ಅದರ ಐರನ್ ಪ್ಯೂರಿಟಿ ಮೇಲೆ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ ಸ್ಟ್ರಾಟಿಫಿಕೇಷನ್ಗೆ. ಸೊ ಸ್ಟ್ರಾಟಿಫಿಕೇಷನ್ ಇಸ್ ಅ ಕ್ವಾಲಿಟಿ ಇಂಪ್ರೂವ್ಮೆಂಟ್ process, is a method to divide the data into categories or groups. ಹೋಮೋಜಿನಿಯಸ್ ಕೈಂಡ್, ಹೋಮೋಜಿನಿಯಸ್ ಅಂದರೆ ಸೇಮ್ ಇರುವಂಥ ಕೈಂಡು. ಗೋ ಫಾರ್ ಫರ್ದರ್ ಅನಾಲಿಸಿಸ್ ಯೂಸಿಂಗ್ ಡಿಸ್ಕ್ರಿಪ್ಟಿವ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆರ್ ಅಡ್ವಾನ್ಸ್ಡ್ ಲೆವೆಲ್ ಆಫ್
ಸ್ಟ್ಯಾಟಿಸ್ಟಿಕ್ಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇಟ್ ಡಿರೈವ್ಸ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಫ್ರಮ್ ದ ಡೇಟಾ ಆ್ಯಂಡ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್. ಇರೋ ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಫುಡ್ ಇಂಡಸ್ಟ್ರಿ, ಸ್ಯಾಂಪಲ್ಸ್ ಫ್ರಮ್ ಡಿಫ್ರೆಂಟ್ ಪ್ಲಾಂಟ್ಸ್ ರಿಸೆಂಬಲ್ ಹೋಲ್ ಪಾಪ್ಯುಲೇಷನ್ ರಿಪ್ರೆಸೆಂಟ್ ಮಾಡೋಕ್ಕೆ ಕೆಲವೊಂದು ಸ್ಯಾಂಪಲ್ಸ್ ಮಾತ್ರ ಕೆಲವೊಂದು ಯೂನಿಟ್ಟಿಂದ ನಾವು ತೊಗೊಳ್ತೀವಿ. ಸೊ ಇದನ್ನು ಸ್ಟ್ರಾಟಿಫಿಕೇಷನ್ಗೆ ಒಂದು ಎಕ್ಸಾಂಪಲ್ ಆಗಿ ತೊಗೋಬೋದು. Okay, when to use stratification? When we have jumbled data all together, divide the data with respect to the common factors and tendencies, sources of variation ಅನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. then observe relationship between the two or more subgroups. Okay, then benefits of the stratification benefits ಏನೇನು? root cause analysis, identification and control the existing problem, helps in reduction of sampling error ಅನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ರೂಟ್ ಕಾಸ್ ಅನಾಲಿಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಐಡೆಂಟಿಫಿಕೇಷನ್ ಆ್ಯಂಡ್ ಕಂಟ್ರೋಲ್ ದ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್, ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಕೊಡೋದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗುತ್ತೆ. ದೆನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್, R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಕ್ವಾಲಿಟಿ ಕಂಟ್ರೋಲಲ್ಲಿ ಯೂಸ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ದ ಡೇಟಾ, ಗ್ರೂಪ್ ಇಂಟು ಸಿಮಿಲರ್ ಕ್ಯಾರೆಕ್ಟರ್ಸ್, ಎಲಿಮಿನೇಟ್ ದ ಪ್ರಾಬ್ಲಮನ್ನು ಎಲಿಮಿನೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ದೆನ್ ಹಿಸ್ಟೋಗ್ರಾಮ್ a frequency distribution shows how often each different value in a set of data occurs. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಒಂದೇ ಪ್ರಾಬ್ಲಮ್ಮು ಅಥವಾ ಒಂದೇ ಇಶ್ಯೂಸ್ ಎಷ್ಟು ಸಲ ಆಕರ್ ಆಗುತ್ತೆ ಅನ್ನೋದನ್ನು ನಾವು ಹಿಸ್ಟೋಗ್ರಾಮ್ ಮೂಲಕ ಚೆಕ್ ಮಾಡ್ಬೋದು. ಹಿಸ್ಟೋಗ್ರಾಮನ್ನು ಎಲ್ಲಿ ಯೂಸ್ ಮಾಡ್ಬೋದು? ವೆನ್ ದ ಡೇಟಾ ಆರ್ ನ್ಯೂಮರಿಕಲ್, ಐಡೆಂಟಿಫೈಯಿಂಗ್ ದ ಮೋಸ್ಟ್ ಕಾಮನ್ ಪ್ರೊಸೆಸ್ ಔಟ್ಕಮ್, ವೆನ್ ಡಿಟರ್ಮೈನಿಂಗ್ ದ ವೆದರ್ ಆಫ್ ಔಟ್ಪುಟ್ ಆಫ್ 2 or more process are different, identifying data symmetry, spotting derivatives from the expected values, verifying equal distribution, whether process meet customers requirement or not, suppliers process, then whether the changes occurred one time period to another, when communicate the distribution of the data easily and ಕ್ವಿಕ್ಲಿ ಟು ಅದರ್ಸ್. ಸೊ ಈ ಟೈಮಿಗೆ ಹಿಸ್ಟೋಗ್ರಾಮ್ಸನ್ನು ಯೂಸ್ ಮಾಡ್ಬೋದು. ಒಂದು ಇನ್ಫಾರ್ಮೇಷನನ್ನು ಡೇಟಾನ ಡಿಸ್ಟ್ರಿಬ್ಯೂಷ್ ಮಾಡೋಕ್ಕೆ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಅಂದಾಗ ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ಬೋದು. ಮತ್ತು ಚೇಂಜಸ್ ಏನಾದ್ರು ಟೈಮ್ ಪೀರಿಯಡಲ್ಲಿ ಏನೇನು ಚೇಂಜಸ್ ಆಗಿದೆ, ಸಪ್ಲೈಯರ್ ಪ್ರೋಸೆಸ್ ಔಟ್ಕಮಲ್ಲಿ ಏನೇನು ಚೇಂಜಸ್ ಆಗಿದೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಮೀಟ್ ಆಗ್ತಾ ಇದೆಯಾ ಇಲ್ವಾ, ಓಕೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆಯಾ ಇಲ್ವಾ, ನೆಕ್ಸ್ಟು ಡೇಟಾ ಸಿಮೆಟ್ರಿ ಇದೆಯಾ ಇಲ್ವಾ, ಒಂದು ಡೇಟಾಯಿಂದ ಇನ್ನೊಂದು ಡೇಟಾಕ್ಕೆ ಸಿಮೆಟ್ರಿ ಇದೆಯಾ ಇಲ್ವಾ, ಓಕೆ, ಔಟ್ಪುಟ್ ಡಿಫ್ರೆಂಟ್ ಆಗಿದೆಯಾ, ಕಾಮನ್ ಆಗಿದೆಯಾ, ಮತ್ತು ನ್ಯೂಮರಿಕಲ್ ಡೇಟಾ ಇದ್ದಾಗ ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ಬೋದು. ದೆನ್ ಸ್ಕ್ಯಾಟರ್ ಪ್ಲಾಟ್ ಡಯಾಗ್ರಾಮ್ ಇಸ್ ಅ ಟೂಲ್ ಫಾರ್ ಅನಲೈಸಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್, ಯೂಸ್ ಟು ಪ್ರೂವ್ ಆರ್ ಡಿಸ್ಪ್ರೂವ್ ದ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್, ಸರ್ಚ್ ರೂಟ್ ಕಾಸಸ್ ಆಫ್ ಆ್ಯನ್ ಐಡೆಂಟಿಫೈಡ್ ಪ್ರಾಬ್ಲಮ್. ಏನೇ ಇದ್ದರೂ ಇದೆಲ್ಲದರದ್ದು ಇಂಪಾರ್ಟೆಂಟ್ ಏನಂದರೆ ರೂಟ್ ಕಾಸನ್ನು ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದೇ ಆಗಿರುತ್ತೆ. ಓಕೆ, ಸೊ ಯೂಸಸ್ ಆಫ್ ಸ್ಕ್ಯಾಟರ್ ಪ್ಲಾಟ್ ಅಂದರೆ ಡಿಸೈನ್ ಅ ಕಂಟ್ರೋಲ್ ಸಿಸ್ಟಮ್ ಟು ಎನ್ಶೂರ್ ದ್ಯಾಟ್ ಗೇನ್ಸ್ ಫ್ರಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಎಫರ್ಟ್ಸ್ ಆರ್ ಮೇಂಟೈನ್ಡ್. 2 ವೇರಿಯೇಬಲ್ಸ್ ಇದ್ದಾಗ ಆಫ್ಟರ್ ಬ್ರೈನ್ ಸ್ಟಾರ್ಮಿಂಗ್ ಕಾಸ್ ಆ್ಯಂಡ್ ಇಫೆಕ್ಟನ್ನು ಫೈಂಡ್ ಮಾಡಬೇಕು, ಲೈಕ್ ಫಿಶ್ ಬೋರ್ನೆ ಡಯಾಗ್ರಾಮ್. ದೆನ್ ಟು ಡಿಟರ್ಮಿನ್ ದ 2 ಇಫೆಕ್ಟ್ಸ್ ದಟ್ ಅಪಿಯರ್ ಟು ಬಿ ರಿಲೇಟೆಡ್ ಆಕರ್ ಡ್ಯೂ ಟು ದ ಸೇಮ್ ಕಾಸಿಂದ ಆಗಿದೆಯಾ, ಡಿಫ್ರೆಂಟ್ ಕಾಸಿಂದ ಆಗಿದೆಯಾ, ಆಟೋ ಕರೆಕ್ಷನ್ ಮಾಡೋ ಚಾನ್ಸಸ್ ಇರುತ್ತಾ, ಇವೆಲ್ಲವನ್ನು ಕೂಡ ಸ್ಕ್ಯಾಟರ್ ಪ್ಲಾಟಲ್ಲಿ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಓಕೆ, ದೆನ್ ಕಂಟ್ರೋಲ್ ಚಾರ್ಟ್ಸ್ ಅಂದರೆ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ಸ್ ಇರ್ಬೋದು. ಕಂಟ್ರೋಲ್ ಚಾರ್ಟ್ಸ್ ಆರ್ ಗ್ರಾಫಿಕ್ ರಿಪ್ರೆಸೆಂಟೇಷನ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಇನ್ ಬಿಟ್ವೀನ್ ಇದೇನಿದೆ, ಎಕ್ಸ್ಪೆಕ್ಟೇಷನ್, ಪರ್ಫಾರ್ಮೆನ್ಸ್, ಕಸ್ಟಮರ್ ಪರ್ಫಾರ್ಮೆನ್ಸು, ಎಕ್ಸ್ಪೆಕ್ಟೇಷನ್ ಮೀಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಬೇಸಿಕ್ಕಾಗಿ ತೊಗೊಂಡು ಅದನ್ನು ಮೀಟ್ ಆಗಿದ್ದು ಅಪ್ಪರ್ ಲೆವೆಲಲ್ಲಿ ಆಗಿದೆಯಾ, ಲೋವರ್ ಲೆವೆಲ್ ಆಗಿದೆಯಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಕಂಟ್ರೋಲ್ ಚಾರ್ಟ್. ಓಕೆ, ಕಂಟ್ರೋಲ್ ಚಾರ್ಟ್ಸ್ ಆರ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಅ ಕಲೆಕ್ಷನ್ ಆಫ್ ಡೇಟಾ ಪಾಯಿಂಟ್ಸ್ ಫ್ರಮ್ ಅ ಪರ್ಟಿಕ್ಯುಲರ್ ಪ್ರೊಸೆಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಒಂದು ಟೈಮನ್ನು ತೊಗೊಂಡು ಆ ಟೈಮಲ್ಲಿ ಏನೇನು ಡೇಟಾ ಸಿಗುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡೋದನ್ನು ಕಂಟ್ರೋಲ್ ಚಾರ್ಟ್ ಅಂತ ಹೇಳ್ಬೋದು. ದೇ ಕಂಟೈನ್ ಸೆಂಟ್ರಲ್ ಲೈನ್ ರಿಪ್ರೆಸೆಂಟ್ ದ ಪ್ರೊಸೆಸ್ ಎವರೇಜ್ ಆರ್ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್, okay, as well as upper and lower control limits that set bounds for an acceptable area of deviation from the central line ಏನು ಮಾಡುತ್ತೆ, ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸನ್ನು ಇರುತ್ತೆ. ಇಲ್ಲಿ ಅಪ್ಪರ್ ಲೆವೆಲ್ಲು ಲೋವರ್ ಲೆವೆಲ್ ಇದ್ರ ಮಧ್ಯದಲ್ಲಿ ನಮಗೆ ಡೇಟಾ ಸಿಕ್ಕಿದಾಗ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಬೋದು. ದೆನ್ ಮಾನಿಟರಿಂಗ್ ಆನ್ಗೋಯಿಂಗ್ ಪ್ರೊಸೆಸ್ ಬೈ ಫೈಂಡಿಂಗ್ ಮೆಂಡಿಂಗ್ ಪ್ರಾಬ್ಲಮ್ಸ್ ಆಸ್ ದೇ ಆಕರ್, forecasting expected range results from the process, defining the process is stable or not, ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಟರ್ನ್ ಆಫ್ ದ ಪ್ರೊಸೆಸ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಒಂದು ಪ್ಯಾಟರ್ನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಿರ್ಬೋದು, ಒಂದು ಪ್ರೊಸೆಸನ್ನು ಡಿಫೈನ್ ಮಾಡೋಕ್ಕಿರ್ಬೋದು, ಫೋರ್ಕಾಸ್ಟಿಂಗಲ್ಲಿರ್ಬೋದು, ಮತ್ತು ಪ್ರಾಬ್ಲಮ್ಸನ್ನು ಮಾನಿಟರ್ ಮಾಡೋಕ್ಕೆ ಕಂಟ್ರೋಲ್ ಚಾರ್ಟನ್ನು ಯೂಸ್ ಮಾಡ್ತೀವಿ. ಓಕೆ,
ದೆನ್ ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್ ಬಂದು ಈಸ್ ದ ಇನ್ಸ್ಪೆಕ್ಷನ್ ಆರ್ ಕ್ಲಾಸಿಫಿಕೇಶನ್ ಆಫ್ ಅ ಸ್ಯಾಂಪಲ್ ಆಫ್ ದ ಪ್ರಾಡಕ್ಟ್ ಸೆಲೆಕ್ಟೆಡ್ ಎಟ್ ಅ ರ್ಯಾಂಡಮ್ ಫ್ರಮ್ ಅ ಲಾರ್ಜರ್ ಬ್ಯಾಚ್ ಆರ್ ಲಾಟ್ ಅಲ್ಟಿಮೇಟ್ ಡಿಸಿಷನ್ ಅಬೌಟ್ ದ ಡಿಸ್ಪೊಸಿಷನ್ ಆಫ್ ದ ಲಾಟ್. ಅಂದರೆ ತುಂಬ ದೊಡ್ಡದಾಗಂಥ ಪಾಪ್ಯುಲೇಷನ್ ಇದ್ದಾಗ ಕೆಲವೊಂದು ಸ್ಯಾಂಪಲ್ಸನ್ನೇ ತೊಗೊಂಡು ರ್ಯಾಂಡಮ್ ಆಗಿ ಸ್ಯಾಂಪಲ್ಸನ್ನು ತೊಗೊಂಡು ಅದನ್ನು ಇನ್ಸ್ಪೆಕ್ಟ್ ಮಾಡಿ ಕ್ಲಾಸಿಫಿಕೇಷನ್ ಮಾಡೋದನ್ನು ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಟೈಪ್ 1 ಎರರ್ ಬಂದು ಬೇಸ್ಡ್ ಆನ್ ಸ್ಯಾಂಪಲ್ ಇನ್ಫಾರ್ಮೇಷನ್ ಅ ಗುಡ್ ಪಾಪ್ಯುಲೇಷನ್ ಈಸ್ ರಿಜೆಕ್ಟೆಡ್. ಓಕೆ, ಟೈಪ್ 2 ಎರರಲ್ಲಿ ಅ ಬ್ಯಾಡ್ ಪಾಪ್ಯುಲೇಷನ್ ಈಸ್ ಅಕ್ಸೆಪ್ಟೆಡ್ ಆಗೋದನ್ನು ನಾವು ಟೈಪ್ 2 ಎರರ್ ಅಂತ ಹೇಳ್ಬೋದು. ವೈ ಸ್ಯಾಂಪ್ಲಿಂಗ್ ಯಾಕೆ ಬೇಕು? 100% ಇನ್ಸ್ಪೆಕ್ಷನ್ ಈಸ್ ನಾಟ್ ಪಾಸಿಬಲ್, ಅಲ್ಲಿ ಲಿಮಿಟೇಷನ್ಸ್ ಇದೆ. ಕಾಸ್ಟ್ ಆಫ್ ಇನ್ಸ್ಪೆಕ್ಷನ್ ಈಸ್ ಹೈ, ಆಮೇಲೆ ಡಿಸ್ಟ್ರಕ್ಟಿವ್ ಮೆಥಡ್ಸ್ ಆಫ್ ಟೆಸ್ಟಿಂಗ್ ವಿಲ್ ರಿಸಲ್ಟ್, ದೆನ್ ಟೈಮ್ ಟೇಕನ್ ಫಾರ್ ಇನ್ಸ್ಪೆಕ್ಷನ್ ವಿಲ್ ಬಿ ಟೂ ಲಾಂಗ್, ವೆನ್ ದ ಪಾಪ್ಯುಲೇಷನ್ ಈಸ್ ಲಾರ್ಜ್ ಇನ್ಫೈನೈಟ್ it would be impossible or impracticable to inspect each unit. Okay, then statistical quality control ಅಲ್ಲಿ ಎರಡು ಟೈಪ್ ಬರುತ್ತೆ, ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲ್ ಮತ್ತು ಅಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್. ಓಕೆ, ಸೊ ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲ್ ಬಂದು ಮಾನಿಟರಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. ಸೊ ಇದರಲ್ಲಿ ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲ್ ಅಂತಂದರೆ ಇಲ್ಲಿ ಕಾಮನ್ ಕಾಸಸನ್ನು ಯೂಸ್ ಮಾಡಿಕೊಂಡು ಅಸೈನೇಬಲ್ ಕಾಸಸನ್ನು ಫೈಂಡ್ ಮಾಡಬೇಕಾಗುತ್ತೆ. ಎ ಗ್ರಾಫಿಕಲ್ ಡಿಸ್ಪ್ಲೇ ರೆಫರ್ ಟು ಆ್ಯಸ್ ಅ ಕಂಟ್ರೋಲ್ ಚಾರ್ಟ್ ಪ್ರೊವೈಡ್ಸ್ ಅ ಬೇಸಿಸ್ ಫಾರ್ ಸೊ ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲ್ ಏನು ಮಾಡುತ್ತೆ, ಗ್ರಾಫಿಕಲ್ ಡಿಸ್ಪ್ಲೇ ಕೊಟ್ಬಿಟ್ಟು ಓಕೆ ಕಾಮನ್ ಕಾಸಸ್ಸಿಂದ ಆಗಿದೆಯಾ ಅಸೈನೇಬಲ್ ಕಾಸಸ್ಸಿಂದ ಆಗಿದೆಯಾ ಅಂತ ಫೈಂಡ್ ಔಟ್ ಮಾಡಿ ಆ ವೇರಿಯೇಷನ್ಸ್ ಹೇಗಿದೆ ಅಂತ, ಔಟ್ಪುಟ್ ಆಫ್ ಪ್ರಾಸೆಸ್ ವೇರಿಯೇಷನ್ಸ್ ಯಾಕಾಗಿದೆ ಅಂತ ಡಿಸೈಡ್ ಮಾಡೋದು ಸ್ಟ್ಯಾಟಿಸ್ಟಿಕಲ್ ಪ್ರೊಸೆಸ್ ಕಂಟ್ರೋಲ್. ಓಕೆ, ಇನ್ನು ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಬಂದರೆ ಇದು ಎರಡರದ್ದು ಏನಾದ್ರು ಡಿಫೈನೇಷನ್ ಕೇಳ್ತಿರ್ತಾರೆ, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲಲ್ಲಿ ಎಕನಾಮಿಕ್ ಆ್ಯಂಡ್ ಇಫೆಕ್ಟಿವ್ ಸಿಸ್ಟಮ್ ಆಫ್ ಮೇಂಟೈನಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ದ ಔಟ್ಪುಟ್ಸ್ throughout the whole operating process of specification, production, inspection based on the continuous testing with the random samples. Okay, so quality of the output throughout the whole operating process of specifications, production, inspection based on the continuous testing with the random samples. ರ್ಯಾಂಡಮ್ ಆಗಿ ಸ್ಯಾಂಪಲ್ಸನ್ನು ತೊಗೊಂಡು ಅದು ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡ್ತಾ ಇರಬೇಕು. ಇನ್ಸ್ಪೆಕ್ಷನು, ಪ್ರೊಡಕ್ಷನು, ಸ್ಪೆಸಿಫಿಕೇಷನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದು ಆ ಕ್ವಾಲಿಟಿ ಔಟ್ಪುಟ್ಟನ್ನು ಥ್ರೂಔಟ್ ದ ಪ್ರೋಸೆಸ್ ನಾವೇನು ಚೆಕ್ ಮಾಡ್ತಾ ಇರೋದಕ್ಕೆ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ಬೋದು. ಸೊ ಅಡ್ವಾಂಟೇಜ್ ಆಫ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂದರೆ ಕಾಸ್ಟ್ ರಿಡಕ್ಷನ್ ಆಗುತ್ತೆ, ಹ್ಯೂಜ್ ಎಫಿಷಿಯನ್ಸಿ ಸಿಗುತ್ತೆ ಲೆಸ್ ಟೈಮಲ್ಲಿ, ಈಸಿಯರ್ ಟು ಯೂಸ್, ರೆಡ್ಯೂಸ್ ಪ್ರೊಸೆಸ್ ವೇರಿಯಬಿಲಿಟಿ, ದೆನ್ ಅಥೆಂಟಿಕ್ ಆ್ಯಂಟಿಸಿಪೇಷನ್, ಅಕ್ಯುರೇಟ್ ಫ್ಯೂಚರ್ ಪ್ರೊಡಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಪ್ರಿಯರ್ ಫಾಲ್ಟ್ ಡಿಟೆಕ್ಷನ್, ಫಾಲ್ಟ್ ಮೊದಲೇ ಗೊತ್ತಾಗುತ್ತೆ, ಫ್ಯೂಚರ್ ಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ, ಎಫಿಷಿಯನ್ಸಿ ಚೆನ್ನಾಗಿ ಮಾಡುತ್ತೆ, ಕಾಸ್ಟ್ ರಿಡಕ್ಷನ್ ಆಗುತ್ತೆ ಮತ್ತು ಈಸಿಯರ್ ಟು ಯೂಸ್. ಸೊ ದಿಸ್ ಕಂಪ್ಲೀಟ್ಸ್ ದ ಯೂನಿಟ್ 18. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಯೂನಿಟ್ 19 ನೋಡೋಣ. ಫ್ರೆಂಡ್ಸ್, ಇದು ಈ ಮಾಡ್ಯೂಲು ಈಗ ಇರೋದು ಎಲ್ಲದೂ ಇಂಪಾರ್ಟೆಂಟೇ ಇದೆ. ಪ್ಲೀಸ್ 1 or 2 ಟೈಮ್ಸ್ ರಿವೈಸ್ ಮಾಡ್ಕೊಳ್ಳಿ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಮಗ್ ಅಪ್ ದೀಸ್ ಥಿಂಗ್ಸ್. ಓಕೆ.